ಆಕಾಶವಾಣಿ ಧಾರವಾಡ. ಎಮರ್ಜೆನ್ಸಿ ಆಂತರಿಕ ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವದ ಒಂದು ಕರಾಳ ಅಧ್ಯಾಯ. ಏನಾಗಲಿ ಎದ್ದೇಳು ಎದ್ದೇಳು ಎದ್ದೇಳು, ನೀನೇ ಮೊದಲು ಬದಲಾವಣೆಯೇ ನೀನಾಗು ನೀನಾಗು, ನಿನ್ನೊಳಗೆ ಸಿಡಿದೆದ್ದೇಳು ಎದ್ದೇಳು. ಆತ್ಮೀಯ ಕೇಳುಗರೆ ನಮಸ್ಕಾರ. ಕೇಳುಗರೆ, ನಮ್ಮ ದೇಶದ ಇತಿಹಾಸದಲ್ಲಿ 1975ರಿಂದ 1977ರವರೆಗಿನ 21 ತಿಂಗಳ ಅವಧಿಯನ್ನು ತುರ್ತು ಪರಿಸ್ಥಿತಿಯೆಂದು ಘೋಷಿಸಿದರು. ಇಂದಿಗೆ ಆ ಘಟನೆಗೆ 50 ವರ್ಷ ಸಂದಿದೆ. ಜೂನ್ 25, 1975ರ ಆಗಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ದೇಶಕ್ಕೆ ಆಂತರಿಕ ಬೆದರಿಕೆಗಳನ್ನು ಉಲ್ಲೇಖಿಸಿ ರಾಷ್ಟ್ರಪತಿಗಳ ಅಂಕಿತದ ಮೂಲಕ ದೇಶಾದ್ಯಂತ ತುರ್ತು ಪರಿಸ್ಥಿತಿಯನ್ನು ಹೇರಿದರು. ಅದು ಮಾರ್ಚ್ 21, 1977ರವರೆಗೆ ಮುಂದುವರಿಯಿತು. ಇದನ್ನು ವಿಶ್ಲೇಷಣೆ ಮಾಡಿದರೆ ಪ್ರಜಾಪ್ರಭುತ್ವದ ಒಂದು ಕರಾಳ ಅಧ್ಯಾಯ ಎಂದೇ ಹೇಳಬಹುದು. ಪ್ರಜೆಗಳ ಸ್ವಾತಂತ್ರ್ಯವನ್ನ, ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗಿತ್ತು. ಗಾಂಧಿವಾದಿಗಳಾಗಿದ್ದಂತಹ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರನ್ನು ಹಾಗೂ ಜಯಪ್ರಕಾಶ್ ನಾರಾಯಣರಂತಹ ಹಿರಿಯ ನಾಯಕರನ್ನು ಜೈಲಿಗೆ ಅಟ್ಟಲಾಯಿತು. ಸರ್ವಾಧಿಕಾರಿ ಮನೋಭಾವವನ್ನು ತೋರಿದಂತಹ ಪ್ರಧಾನಿಗಳು ಸಾಕಷ್ಟು ದಬ್ಬಾಳಿಕೆಗೆ ಅವಕಾಶ ಮಾಡಿಕೊಟ್ಟರು. ಅಂದು ಪ್ರಜಾಪ್ರಭುತ್ವದ ಒಂದು ಕಪ್ಪು ಚುಕ್ಕೆ ಇವತ್ತಿಗೂ ಕೂಡ ನಮಗೆ ಮಾರ್ಧನಿಕೊಳ್ಳುತ್ತಾ ಇದೆ. ಕೇಳುಗರೆ, ಎಮರ್ಜೆನ್ಸಿ ಆಂತರಿಕ ತುರ್ತು ಪರಿಸ್ಥಿತಿ, ಪ್ರಜಾಪ್ರಭುತ್ವದ ಒಂದು ಕರಾಳ ಅಧ್ಯಾಯ. ಈ ಕುರಿತು ಮಾತನಾಡುತ್ತಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು. ಸರ್ವಾಧಿಕಾರದ ಪರಮಾವಧಿಯಾದ ತುರ್ತು ಪರಿಸ್ಥಿತಿಯ ಘೋಷಣೆ ವ್ಯಕ್ತಿ ಸ್ವಾತಂತ್ರ್ಯವನ್ನು ವಿನಾಶದಂಚಿಗೆ ತಳ್ಳಿದ ಸಂದರ್ಭದಲ್ಲಿ ಕನ್ನಡದ ಸಾಹಿತಿಗಳು ಗುಪ್ತ ಪ್ರಕಟಣೆಗಳ ಮೂಲಕ ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದರು. ಇವರಲ್ಲಿ ಪ್ರಮುಖರಾದ ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಬರೆದ ಈ ದೇಶದಲ್ಲಿ ಶೀರ್ಷಿಕೆಯ ಒಂದು ಪದ್ಯದ ಸಾಲುಗಳು ಇಂತಿವೆ. ಈ ದೇಶದಲ್ಲಿ ಎಲ್ಲವೂ ಆಮೂಲಾಗ್ರವಾಗಿ ಬದಲಾಗಬೇಕು, ಆದರೆ ನಾ ಕೂತ ಕುರ್ಚಿ ಅದರ ಕೆಳಗಿನದೊಂದಿಷ್ಟಗಲ ನೆಲ ಇದ್ದಂತೆಯೇ ಇರಬೇಕು. ಈ ದೇಶದಲ್ಲಿ ವ್ಯಕ್ತಿ ಪೂಜೆ, ವಂಶ ಪ್ರತಿಷ್ಠೆ ಎಲ್ಲವೂ ನಿಲ್ಲಬೇಕು, ಆದರೆ ನಮ್ಮ ಮನೆದೇವರ ಗದ್ದುಗೆಗಿರುವ ಇನಾಮತಿ ರದ್ದಾಗದಿರಬೇಕು. ಈ ದೇಶದಲ್ಲಿ ಎಲ್ಲರೂ ಮಾತನಾಡುವುದನ್ನು ನಿಲ್ಲಿಸಿ ತೆಪ್ಪಗಿರಬೇಕು, ಆದರೆ ನಾನಾಡುವ ಮಾತಿಗೆ ಸದಾ ಕಿವಿದೆರೆದು ತಲೆದೂಗಬೇಕು. ಹೀಗೆ ಅವರು ತುರ್ತು ಪರಿಸ್ಥಿತಿಯ ಕಾಲಘಟ್ಟವನ್ನು ತಮ್ಮ ಕಾವ್ಯದ ಮುಖಾಂತರ ವ್ಯಂಗ್ಯವಾಡಿದರು. ಸ್ವತಂತ್ರ ಭಾರತದಲ್ಲಿ ಮೊದಲ ಬಾರಿ ತುರ್ತು ಪರಿಸ್ಥಿತಿ ಘೋಷಣೆಯಾಗಿ ಇಂದಿಗೆ 50 ವರ್ಷಗಳಾದವು. ಪ್ರಜಾಸತ್ತಾತ್ಮಕ ಮೌಲ್ಯಗಳ ಹನನವಾದ ಆ ಕಾಲಘಟ್ಟವನ್ನು ಮೆಲುಕು ಹಾಕುವ ಸಂದರ್ಭದಲ್ಲಿ ಸುಪ್ರಸಿದ್ಧ ನ್ಯಾಯವಾದಿ ನಾನಿ ಪಾಲ್ಕಿವಾಲಾರ ಒಂದು ಎಚ್ಚರಿಕೆಯ ಮಾತು ನೆನಪಾಗುತ್ತದೆ. ನೇಷನ್ಸ್ ವಿಚ್ ಡಿ ನಾಟ್ ರಿಮೆಂಬರ್ ದೇರ್ ಪಾಸ್ಟ್ ಆರ್ ಕಂಡೆಮ್ಡ್ ಟು ರಿಪೀಟ್ ಇಟ್ ಎನ್ನುತ್ತಾರವರು. ಅಂದರೆ ಹಿಂದೆ ಘಟಿಸಿದ ಎಮರ್ಜೆನ್ಸಿ ಎಂಬ ಕರಾಳ ಪ್ರಕರಣ ಮುಂದೆಯೂ ಮರುಕಳಿಸದಂತೆ ಎಚ್ಚರ ವಹಿಸುವುದು ಸೂಕ್ತವಷ್ಟೇ ಅಲ್ಲ, ಎಲ್ಲ ನಾಗರಿಕರ ಕರ್ತವ್ಯವೂ ಕೂಡ ಹೌದು. ಸರ್ವಾಧಿಕಾರಿ ಧೋರಣೆ, ಮಾಧ್ಯಮ ಸ್ವಾತಂತ್ರ್ಯದ ಕಗ್ಗೊಲೆ, ಸಾಂವಿಧಾನಿಕ ಮೌಲ್ಯಗಳ ಅಣಕ, ಮಾನವ ಹಕ್ಕುಗಳ ದಮನದಂತಹ ಹೇಯ ಕೃತ್ಯಗಳಿಗೆ ಸಾಕ್ಷಿಯಾದ ಅಂದಿನ ಕರಾಳ ದಿನಗಳನ್ನು ಇಂದಿನ ಪೀಳಿಗೆಗೆ ನೆನಪಿಸಲೇಬೇಕಾಗಿದೆ. ಹಾಗೂ ಆ ಮೂಲಕ ಅಂಥ ಕರಾಳ ದಿನಗಳನ್ನು ಹಿಮ್ಮೆಟ್ಟಿಸಿ ಹಲವು ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಮರುಸ್ಥಾಪನೆಗೆ ಕಾರಣರಾದವರ ತ್ಯಾಗ ಬಲಿದಾನಗಳನ್ನು ನಾವಿಂದು ಸ್ಮರಿಸಬೇಕಾಗಿದೆ. ಅಂದಿನ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರ ಲೋಕಸಭೆಯ ಆಯ್ಕೆಯನ್ನು ರದ್ದುಗೊಳಿಸಿ ಅವರು 6 ವರ್ಷಗಳ ಕಾಲ ಚುನಾವಣೆಯಲ್ಲಿ ಸ್ಪರ್ಧಿಸದಂತೆ ನ್ಯಾಯಾಲಯ ನೀಡಿದ ತೀರ್ಪು ಮುಂದಿನ ಎಲ್ಲ ಅನಾಹುತಕಾರಿ ಬೆಳವಣಿಗೆಗಳಿಗೆ ನಾಂದಿ ಹಾಡಿತು. 1971ರಲ್ಲಿ ಉತ್ತರ ಪ್ರದೇಶದ ರಾಯ್ ಬರೇಲಿಯಿಂದ ಲೋಕಸಭೆಗೆ ಚುನಾಯಿತರಾದ ಕಾಂಗ್ರೆಸ್ ಅಭ್ಯರ್ಥಿ ಇಂದಿರಾರ ಆಯ್ಕೆಯ ಸಿಂಧುತ್ವವನ್ನು ಪ್ರಶ್ನಿಸಿ ಪರಾಜಿತ ಅಭ್ಯರ್ಥಿ ರಾಜನಾರಾಯಣ್ ಸಲ್ಲಿಸಿದ ಅರ್ಜಿಯನ್ನು ಅಲಹಾಬಾದ್ ಹೈಕೋರ್ಟಿನ ನ್ಯಾಯಮೂರ್ತಿ ಸಿನ್ಹಾ ಪುರಸ್ಕರಿಸಿದ್ದರು. ಶ್ರೀಮತಿ ಗಾಂಧಿ ಪ್ರಧಾನಮಂತ್ರಿ ಸ್ಥಾನವನ್ನು ದುರುಪಯೋಗಪಡಿಸಿಕೊಂಡು ಭ್ರಷ್ಟ ಮಾರ್ಗಗಳ ಮೂಲಕ ಚುನಾವಣೆ ಗೆದ್ದಿದ್ದು ಸಾಬೀತಾಗಿದೆ ಎಂದು ಮಾನ್ಯ ನ್ಯಾಯಾಲಯ ತೀರ್ಪು ನೀಡಿತು.
ಇದಕ್ಕೂ ಪೂರ್ವದಲ್ಲಿ 1974ರಲ್ಲಿ ಅನೇಕ ರಾಜಕೀಯ ಸಂಘರ್ಷಗಳು ನಡೆದಿದ್ದವು. ಗುಜರಾತಿನ ಅಂದಿನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ರಾಜ್ಯವ್ಯಾಪಿ ವಿದ್ಯಾರ್ಥಿ ಪ್ರತಿಭಟನೆ ನಡೆದಿತ್ತು. ಬಿಹಾರ ರಾಜ್ಯದಲ್ಲೂ ವ್ಯಾಪಕ ಪ್ರತಿಭಟನೆಗಳು ನಡೆದು ಹಲವು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದರು. ಜಯಪ್ರಕಾಶ್ ನಾರಾಯಣರು ದೇಶದಾದ್ಯಂತ ಇಂದಿರಾ ಸರ್ಕಾರದ ವಿರುದ್ಧ ನಡೆಸಿದ ಪ್ರತಿಭಟನೆಯ ನಾಯಕತ್ವ ವಹಿಸಿದರು. ಅದೇ ಸಂದರ್ಭದಲ್ಲಿ ಜಾರ್ಜ್ ಫರ್ನಾಂಡಿಸರ ನೇತೃತ್ವದಲ್ಲಿ ರೈಲು ಕಾರ್ಮಿಕರ ಮುಷ್ಕರ ಯಶಸ್ವಿಯಾಗಿ ನಡೆದು ರೈಲು ಸೇವೆ 3 ವಾರಗಳ ಕಾಲ ಸ್ಥಗಿತವಾಯಿತು. ಮತ್ತು ಅದೇ ಕಾಲಕ್ಕೆ ಗುಜರಾತಿನಲ್ಲಿ ನಡೆದ ಮಧ್ಯಂತರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲು ಅನುಭವಿಸಿತ್ತು. ಈ ಎಲ್ಲ ಘಟನೆಗಳಿಂದ ಕಂಗೆಟ್ಟ ಪ್ರಧಾನಿ ಇಂದಿರಾ ಗಾಂಧಿ ತಮ್ಮ ಅಧಿಕಾರ ಸ್ಥಾನ ಬಿಟ್ಟುಕೊಡುವ ಮನಸ್ಥಿತಿಯಲ್ಲಿರಲಿಲ್ಲ. ಸುಪ್ರೀಂ ಕೋರ್ಟಿನಲ್ಲಿಯೂ ಅವರಿಗೆ ಹಿನ್ನಡೆಯಾಗಿ ಮುಂದಿನ ಚುನಾವಣೆಯವರೆಗೆ ಹಂಗಾಮಿ ಪ್ರಧಾನಿಯಾಗಿ ಮಾತ್ರ ಮುಂದುವರಿಯಲು ಅವಕಾಶ ನೀಡಲಾಗಿತ್ತು. ಈ ಮಧ್ಯಂತರ ಆದೇಶ ಅವರಿಗೆ ಬಿಸಿತುಪ್ಪವಾಯಿತು. ಜಯಪ್ರಕಾಶ್ ನಾರಾಯಣ್, ಅಟಲ್ ಬಿಹಾರಿ ವಾಜಪೇಯಿ, ಮೊರಾರ್ಜಿ ದೇಸಾಯಿ, ಮಧು ದಂಡವತೆ ಮುಂತಾದ ವಿರೋಧ ಪಕ್ಷಗಳ ನಾಯಕರು ಇಂದಿರಾ ಪ್ರಧಾನಿ ಹುದ್ದೆಯಿಂದ ಕೆಳಗಿಳಿಯಬೇಕೆಂದು ಪ್ರತಿಭಟಿಸಿ ತೀವ್ರ ಮುಷ್ಕರ ನಡೆಸಿದರು. ಈ ಬೇಡಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಜನಬೆಂಬಲವೂ ವ್ಯಕ್ತವಾಯಿತು. ತಮ್ಮ ವಿರೋಧವಾಗಿ ವಾತಾವರಣ ಬಲಗೊಳ್ಳುತ್ತಿರುವುದನ್ನು ಮನಗಂಡ ಪ್ರಧಾನಿ ಇಂದಿರಾ ಸಚಿವ ಸಂಪುಟದ ಅನುಮೋದನೆಯೂ ಇಲ್ಲದೆ ಅಂದಿನ ರಾಷ್ಟ್ರಪತಿ ಫಕ್ರುದ್ದೀನ್ ಅಲಿ ಅಹಮ್ಮದರಿಂದ ತುರ್ತು ಪರಿಸ್ಥಿತಿ ಘೋಷಣೆ ಹೊರಡಿಸಿದರು. ಈ ಘೋಷಣೆ ಮಾಡಲು ನಿರ್ಧರಿಸಿದ್ದ 1975ನೇ ಜೂನ್ 25ರಂದು ಪ್ರಮುಖ ಪತ್ರಿಕಾ ಕಚೇರಿಗಳಿದ್ದ ದೆಹಲಿಯ ಬಹದ್ದೂರ್ ಶಾ ಜಾಫರ್ ಮಾರ್ಗದಲ್ಲಿ ವಿದ್ಯುತ್ ಕಡಿತ ಮಾಡಲಾಯಿತು. ಹೀಗಾಗಿ ಪತ್ರಿಕೆಗಳು ಮುದ್ರಣವಾಗದೆ ಇಂದಿರಾ ರೇಡಿಯೋ ಭಾಷಣದ ಮೂಲಕ ದೇಶಕ್ಕೆ ಮಾಹಿತಿ ನೀಡಿದರು. ಎಮರ್ಜೆನ್ಸಿ ಜಾರಿಯಾದ ತಕ್ಷಣ ಜೆಪಿಯವರನ್ನೊಳಗೊಂಡು ಎಲ್ಲಾ ವಿರೋಧ ಪಕ್ಷಗಳ ನಾಯಕರನ್ನು ಬಂಧಿಸಲಾಯಿತು. ಆಂತರಿಕ ಭದ್ರತಾ ನಿರ್ವಹಣಾ ಕಾಯ್ದೆಯಡಿ ದೇಶವ್ಯಾಪಿ ಸುಮಾರು 36,000 ಕಾರ್ಯಕರ್ತರನ್ನು ಬಂಧಿಸಲಾಯಿತು. ಮುಲಾಯಂ ಸಿಂಗ್ ಯಾದವ್, ರಾಜ್ ನಾರಾಯಣ್, ವಿಜಯ್ ರಾಜೇಶ್ ಸಿಂಧಿಯಾ, ಚರಣ್ ಸಿಂಗ್, ಜೆಪಿ, ಕೃಪಲಾನಿ, ಜಾರ್ಜ್ ಫರ್ನಾಂಡಿಸ್, ವಾಜಪೇಯಿ, ಅಡ್ವಾಣಿ ಮುಂತಾದವರೆಲ್ಲ ಜೈಲು ಸೇರಿದರು. ಇದೇ ವೇಳೆ ಕೇಂದ್ರ ಸರ್ಕಾರಕ್ಕೆ ಅನುಕೂಲವಾಗುವಂತೆ ಹಲವು ಕಾನೂನುಗಳನ್ನು ಬದಲಿಸಲಾಯಿತು. ರಾಜ್ಯಗಳಿಗಿದ್ದ ಅಧಿಕಾರವನ್ನು ಮೊಟಕುಗೊಳಿಸಲಾಯಿತು. ತುರ್ತು ಪರಿಸ್ಥಿತಿಯನ್ನು ನ್ಯಾಯಾಂಗ ಪ್ರಶ್ನಿಸುವಂತಿಲ್ಲ. ಪ್ರಧಾನಿ ಆಯ್ಕೆಯನ್ನು ಸುಪ್ರೀಂ ಕೋರ್ಟಿನಲ್ಲಿ ಪ್ರಶ್ನಿಸುವಂತಿಲ್ಲ. ಸಂವಿಧಾನ ತಿದ್ದುಪಡಿಗೆ ಸಂಸತ್ತಿಗೆ ಸರ್ವಾಧಿಕಾರವನ್ನೊಳಗೊಂಡು ಭಾರೀ ಬದಲಾವಣೆಗಳನ್ನು ತರಲಾಯಿತು. ಮೂಲಭೂತ ಮಾನವ ಹಕ್ಕುಗಳನ್ನು ದೃಢಪಡಿಸುವ ನಮ್ಮ ಸಂವಿಧಾನಕ್ಕೆ ದೊಡ್ಡ ಅಪಚಾರ ಉಂಟಾದದ್ದು ಸ್ಪಷ್ಟವಾಗಿತ್ತು. ಪ್ರಜೆಗಳ ಮೇಲಿನ ದೌರ್ಜನ್ಯಗಳ ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯನ್ನು ಕಲುಷಿತಗೊಳಿಸುವ ತೀರ ಹೇಯ ಪ್ರಯತ್ನ ನಡೆಯಿತು. ಸಂವಿಧಾನಕ್ಕೂ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದೂ ಹಿಂದಿನ ದಿನಾಂಕದಿಂದ ಜಾರಿಗೆ ಬರುವಂತೆ ತಿದ್ದುಪಡಿ ಮಾಡಲಾಯಿತು. ತುರ್ತು ಪರಿಸ್ಥಿತಿಯ ಅನಾಹುತಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯದ ಹರಣವೂ ಒಂದು. ಜೂನ್ 26ರ ಮುಂಜಾನೆ ಬಹಳಷ್ಟು ಪತ್ರಿಕೆಗಳು ಜನರ ಕೈ ಸೇರಲಿಲ್ಲ. ಪತ್ರಿಕಾ ಸ್ವಾತಂತ್ರ್ಯವೇ ಈ ಕರಾಳ ಕಾಂಡದ ಮೊದಲ ಬಲಿಪಶುವಾಯಿತು. ಹಲವು ಪತ್ರಿಕಾ ಕಚೇರಿಗಳ ಮೇಲೆ ದಾಳಿ ಮಾಡಿ ಮುದ್ರಿತ ಪ್ರತಿಗಳು ಹೊರಬರದಂತೆ ತಡೆಯಲಾಯಿತು. ಹಲವಾರು ಪತ್ರಕರ್ತರನ್ನು ನಿರ್ದಾಕ್ಷಿಣ್ಯವಾಗಿ ಬಂಧಿಸಲಾಯಿತು. ಧಾರವಾಡದಂತಹ ಸಣ್ಣ ಪಟ್ಟಣಗಳಲ್ಲಿಯೂ ಕೂಡ ಸರ್ಕಾರದ ಪ್ರತಿ ಧ್ವನಿ ಎತ್ತಿದ ಸಾಹಿತಿಗಳನ್ನು ಬಂಧಿಸಿ ಸೆರೆಮನೆಗಟ್ಟಲಾಯಿತು. ರಾಷ್ಟ್ರವ್ಯಾಪಿ ಅನೇಕ ಲೇಖಕರು ಸರ್ವಾಧಿಕಾರಿ ಧೋರಣೆಯನ್ನು ವಿರೋಧಿಸಿ ಬರೆಯುವುದನ್ನೇ ನಿಲ್ಲಿಸುವುದಾಗಿ ಘೋಷಿಸಿದರು. ಹಿಂದಿಯ ಪ್ರಸಿದ್ಧ ಕಾದಂಬರಿಕಾರ ಫಣೀಂದ್ರನಾಥ್ ರೇಣು ತಮಗೆ ನೀಡಿದ್ದ ಪದ್ಮಶ್ರೀ ಪ್ರಶಸ್ತಿಯನ್ನು ವಾಪಸ್ ನೀಡಿದರು. ಕನ್ನಡದ ಸುಪ್ರಸಿದ್ಧ ಕಾದಂಬರಿಕಾರ ಶಿವರಾಮ್ ಕಾರಂತರು ಇನ್ನೂ ಹೆಚ್ಚಿನ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ವಾಪಸ್ ಮಾಡಿದರು. ಈ ಸಾಹಿತಿಗಳ ಪ್ರತಿಭಟನೆ ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ನಂತರ ರವೀಂದ್ರನಾಥ್ ಟ್ಯಾಗೋರರು ನೈಟ್ಹುಡ್ ಪದವಿಯನ್ನು ನಿರಾಕರಿಸಿದ್ದ ಘಟನೆಯನ್ನು ನೆನಪಿಗೆ ತಂದಿತ್ತು. ಪ್ರೀ ಸೆನ್ಸಾರ್ಶಿಪ್ ಜಾರಿಗೊಳಿಸಿ ಸರಕಾರವನ್ನು ವಿಮರ್ಶಿಸುವ ಹಾಗೂ ಟೀಕಿಸುವ ವರದಿಗಳನ್ನು ನಿಷೇಧಿಸಲಾಯಿತು. ಮೆರವಣಿಗೆ, ಮುಷ್ಕರ, ರಾಜಕೀಯ ವಿರೋಧ, ಜೈಲುಗಳಲ್ಲಿನ ಪರಿಸ್ಥಿತಿ ಮುಂತಾದ ವಿಷಯಗಳ ಬಗೆಗೆ ವರದಿಗಳನ್ನು ಪ್ರಕಟಿಸುವಂತೆಯೇ ಇರಲಿಲ್ಲ. ಸರಕಾರದ ಆಜ್ಞೆ ಪಾಲಿಸಲು ನಿರಾಕರಿಸಿ ಹೋರಾಟ ನಡೆಸಿದ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಸ್ಟೇಟ್ಸ್ಮನ್ ಪತ್ರಿಕೆಗಳು ಸಂಪಾದಕೀಯ ಅಂಕಣ ಪ್ರಕಟವಾಗುವ ಸ್ಥಳವನ್ನು ಖಾಲಿ ಬಿಟ್ಟು ತಮ್ಮ ಪ್ರತಿಭಟನೆಯನ್ನು ದಾಖಲಿಸಿದ್ದು ತುಂಬ ವಿಶೇಷವಾಗಿತ್ತು. ಕೆಲವು ಪತ್ರಿಕೆಗಳು ಸೆನ್ಸಾರ್ ಕೆಂಗಣ್ಣಿಗೆ ಗುರಿಯಾಗುವ ಬದಲು ಪ್ರಕಟಣೆಯನ್ನೇ ನಿಲ್ಲಿಸಿಬಿಟ್ಟವು. ಅಂದಿನ ಸರಕಾರದ ಅಧೀನ ಮಾಧ್ಯಮಗಳು ಹಾಗೂ ಗುಪ್ತಚರ ವಿಭಾಗ ಕೊಟ್ಟ ನಿಮ್ಮ ಗೆಲುವು ಖಚಿತ ಎಂಬ ಮಾಹಿತಿಯನ್ನಾಧರಿಸಿ
21 ತಿಂಗಳುಗಳ ಕಾಲದ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಇದ್ದಕ್ಕಿದ್ದಂತೆ ಹಿಂಪಡೆದರು. 1977 ಜನವರಿ 18ರಂದು ಸಾರ್ವಜನಿಕ ಚುನಾವಣೆಗಳನ್ನು ಘೋಷಿಸಿದರು. ಹಲವು ನಾಯಕರನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಯಿತು. ಚುನಾವಣೆಯಲ್ಲಿ ಜನತೆ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸಿದರು. ಕಾಂಗ್ರೆಸ್ ಧೂಳೀಪಟವಾದದ್ದಲ್ಲದೆ ಇಂದಿರಾ ವೈಯಕ್ತಿಕವಾಗಿಯೂ ಪರಾಭವಗೊಂಡರು. ಈ ಐತಿಹಾಸಿಕ ತಿರುವು ಜಗತ್ತನ್ನೇ ವಿಸ್ಮಯಗೊಳಿಸಿತು. ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಯಿತು. ಮೊರಾರ್ಜಿ ದೇಸಾಯಿ ನೇತೃತ್ವದಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಮುಂದಿನ ಹಲವು ದಶಕಗಳ ಕಾಲ ದೇಶ ಮುನ್ನಡೆಸಬಲ್ಲ ಯುವ ನಾಯಕರು ಮುನ್ನೆಲೆಗೆ ಬಂದರು. ಜೈಲಿನೊಳಗಿದ್ದೇ ಜಾರ್ಜ್ ಫರ್ನಾಂಡಿಸ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜಯಶಾಲಿಯಾದರು. ಅವರ ಒಡನಾಡಿ ಸ್ನೇಹಲತಾ ರೆಡ್ಡಿ ಎಂಬ ಕಲಾವಿದೆ ಜೈಲಿನಿಂದ ಬಿಡುಗಡೆಯಾದರೂ ಪೊಲೀಸರು ನೀಡಿದ್ದ ಚಿತ್ರಹಿಂಸೆಯಿಂದ ಸಾವನ್ನಪ್ಪಿದರು. ಆ ಕಾಲದ ಕರಾಳ ದುಷ್ಕೃತ್ಯಗಳಿಗೆ ದೇಶದ ಜನತೆ ತಕ್ಕ ಉತ್ತರ ಕೊಟ್ಟಿತು. ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕುವ ಪ್ರಯತ್ನಗಳಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆಂಬ ಸಂದೇಶವನ್ನು ಜನತಾ ಜನಾರ್ದನ ರವಾನಿಸಿದ. ಅಧಿಕಾರಕ್ಕೆ ಬಂದ ಜನತಾ ಪಕ್ಷವು ಸಂವಿಧಾನದ 42ನೇ ಕಾಯ್ದೆಯ ವಿರೋಧವಾಗಿ ತರಲಾದ ಸಾಂವಿಧಾನಿಕ ಬದಲಾವಣೆಗಳನ್ನು ರದ್ದು ಮಾಡಿತು. 5 ದಶಕಗಳ ನಂತರ ಹಿಂದಿರುಗಿ ನೋಡಿದಾಗ ತುರ್ತು ಪರಿಸ್ಥಿತಿಯ ನೆಪದಲ್ಲಿ ಸಾಂವಿಧಾನಿಕ ಮೌಲ್ಯಗಳ ಮೇಲೆ ನಡೆದ ಅಪಚಾರ, ವ್ಯಕ್ತಿ ಸ್ವಾತಂತ್ರ್ಯದ ಹರಣ, ಹೋರಾಟಗಾರರ ಮೇಲಿನ ದೌರ್ಜನ್ಯ, ಅಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ಸತ್ಯಾಗ್ರಹಿಗಳು ತೋರಿದ ಕೆಚ್ಚು ನೆನಪಾಗುತ್ತವೆ. ಜೊತೆಗೆ ಸರ್ವಾಧಿಕಾರವನ್ನು ಸಹಿಸುವುದಿಲ್ಲವೆಂಬ ದಿಟ್ಟ ಸಂದೇಶವನ್ನು ಜನಾದೇಶದ ಮುಖಾಂತರ ಸಾರಿದ ದೇಶದ ಮತದಾರ ಪ್ರಭುಗಳು ನೆನಪಾಗುತ್ತಾರೆ. ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಭಾರತೀಯರ ಬದ್ಧತೆ ಹಾಗೂ ದೃಢ ಸಂಕಲ್ಪಗಳೇ ನಮಗಿಂದು ಶ್ರೀರಕ್ಷೆ. ಮನಸ್ಸು ಇದ್ರೆ ಮಾರ್ಗ ಹಲವು, ಮಾರ್ಗಕ್ಕೊಂದು ಮನಸ್ಸು ಬೇಕು. ಹಿಂದೆ ಇರಲಿ ಹಳೆಯ ನೋವು, ಮುಂದೆ ಸಾಗು ಬದುಕೆ ಗೆಲುವು. ಎಮರ್ಜೆನ್ಸಿ ಆಂತರಿಕ ತುರ್ತು ಪರಿಸ್ಥಿತಿ ಪ್ರಜಾಪ್ರಭುತ್ವದ ಒಂದು ಕರಾಳ ಅಧ್ಯಾಯ. ಈ ಕುರಿತು ಇದುವರೆಗೂ ಮಾತನಾಡಿದವರು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಅಧ್ಯಯನ ವಿಭಾಗದ ಪ್ರೊಫೆಸರ್ ಶಿವಾನಂದ ಶೆಟ್ಟರ್ ಅವರು. ಮನಸ್ಸು ಇದ್ರೆ ಮಾರ್ಗ ಹಲವು, ಮಾರ್ಗಕ್ಕೊಂದು ಮನಸ್ಸು ಬೇಕು. ಹಿಂದೆ ಇರಲಿ ಹಳೆಯ ನೋವು, ಮುಂದೆ ಸಾಗು ಬದುಕೆ ಗೆಲುವು. ಕೇಳುಗರೆ, ಕೇಳಿದ್ರಲ್ಲ, ತುರ್ತು ಪರಿಸ್ಥಿತಿಗೆ ಈಗ 50 ವರ್ಷಗಳು. ಪ್ರಜಾಪ್ರಭುತ್ವಕ್ಕೆ ಒಂದು ಸವಾಲುನೊಡ್ಡಿದಂತಹ ಆ ಒಂದು ತುರ್ತು ಪರಿಸ್ಥಿತಿ ಹೇಗಿತ್ತು, ಅದರ ಒಂದು ಪ್ರಭಾವವನ್ನ ವಿರೋಧ ಪಕ್ಷದವರಾಗಿರಬಹುದು, ಜನಸಾಮಾನ್ಯರಾಗಿರಬಹುದು ಹೇಗೆ ಎದುರಿಸಿದರು ಮತ್ತು ತುರ್ತು ಪರಿಸ್ಥಿತಿಯಂತಹ ಸಂಗತಿಗಳಿಂದ ನಾವು ಕಲಿಯಬೇಕಾದ ಪಾಠಗಳನ್ನು ಪಟ್ಟಿ ಮಾಡುತ್ತದೆ. ಹೀಗಾಗಿ 50 ವರ್ಷಗಳ ಈ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭದಲ್ಲಿ ಸಂವಿಧಾನದ ಆಶೋತ್ತರಗಳನ್ನು ಎತ್ತಿ ಹಿಡಿಯುವ, ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯ ಆಗಬೇಕಾಗಿದೆ. ಅದು ಆಗಬೇಕಾದರೆ ತುರ್ತು ಪರಿಸ್ಥಿತಿ ಕಲಿಸಿದ ಪಾಠದಿಂದ ನಾವು ಹೆಚ್ಚು ಕಲಿಯಬೇಕಾಗಿದೆ, ಜಾಗೃತರಾಗಬೇಕಾಗಿದೆ. ಅಂತಹ ಸವಾಲುಗಳು ಬರದೇ ಇರುವಂತೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಮನಸ್ಸು ಇದ್ರೆ ಮಾರ್ಗ ಹಲವು, ಮಾರ್ಗಕ್ಕೊಂದು ಮನಸ್ಸು ಬೇಕು. ಹಿಂದೆ ಇರಲಿ ಹಳೆಯ ನೋವು, ಮುಂದೆ ಸಾಗು ಬದುಕೆ ಗೆಲುವು. ಪ್ರಸ್ತುತಿ ಶರಣಬಸವ ಚೋಳಿನ್, ಸಂಕಲನ ರಾಖಿ ಹಾನಗಲ್. ಆಗಲಿ ಎದ್ದೇಳು ಎದ್ದೇಳು ಎದ್ದೇಳು, ನೀನೇ ಮೊದಲು ಮೊದಲು. ಬದಲಾವಣೆಯೇ ನೀನಾಗು, ನಿನ್ನೊಳಗೆ ಸಿಡಿದ